ಅವರೆಕಾಯಿ ಸೀಸನಲ್ಲಿ ಹಿತ್ಕಿದ ಅವರೆಬೇಳೆ ಉಪ್ಪಿಟ್ಟು ಮಾಡಿಲ್ಲ ಅಂತಂದರೆ ಆ ಸೀಸನ್ನೇ ಕಂಪ್ಲೀಟ್ ಆಗೋದಿಲ್ಲ. ನಮಗೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ, ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋದೇ ಇಲ್ಲ ಅನ್ನೋಂಥವ್ರು ಒಂದ್ಸರಿ ಈ ಥರ ಹಿತ್ಕಿದ ಅವರೆಬೇಳೆ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರವೆ ಆದರೂ ಯೂಸ್ ಮಾಡ್ಬೋದು, ಬನ್ಸಿ ರವೆ ಆದರೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಿತ್ಕಿದ ಅವರೆಬೇಳೆ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಿತ್ಕಿದ ಬೇಳೆ ಮತ್ತು ತರಕಾರಿ, ಟೊಮೆಟೊ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಮಾಡ್ಕೊಬಾರ್ದು. ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ತುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತುರಿದ್ಬಿಟ್ಟು ಆದರೂ ಹಾಕ್ಕೊಬೋದು, ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಆದರೂ ಹಾಕ್ಕೊಬೋದು. ಹಚ್ಚಿ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಅಷ್ಟು ಇಷ್ಟಪಡೋದಿಲ್ಲ. ಆ ಥರ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ನಾನು ಹಚ್ಚಿರೋಂಥ 2 ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನಾನಿವಾಗ ತರಕಾರಿ ಎಲ್ಲ ಹಚ್ಚಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು, ನವಿಲುಕೋಸು ಎಲ್ಲನ. ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ರವೆ ರವೆ ಇದ್ದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ತರಕಾರಿನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡು ಈ ಥರ ಒಂದು ಸರಿ ತಿರುವ್ಕೊಬೇಕು. ಇದು ತಳ ಹಿಡಿಬಾರ್ದು. ತಿರುವ್ಕೊಳ್ತಾ ಇದ್ದರೆ ಚೆನ್ನಾಗೂ ಬೇಯುತ್ತೆ, ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ನಾನು ಹಿಚ್ಕಿದ ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಬೌಲಷ್ಟು. ಹಿಚ್ಕಿದ ಬೇಳೆ ಹಾಕ್ಬಿಟ್ಟು ಅದು ಕೂಡ ಒಂದು ಸರಿ ತಿರುವ್ಕೊಂಡು ಆಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಬೇಕು. ಹಚ್ಚಿರೋಂಥ 2 ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ನೊಂದು ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು, ತಣ್ಣೀರು ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ತರಕಾರಿ ಮತ್ತು ಬೇಳೆ ಎಲ್ಲ ಬೇಯೋದು. ಹಾಗಾಗಿ ನಾನು ಬಿಸಿನೀರೇ ಹಾಕ್ಕೊಳ್ತೀನಿ ಯಾವಾಗ್ಲೂ. ಈ ಥರ ಒಂದು ಸರಿ ತಿರುವ್ಕೊಂಬಿಟ್ಟು ಲಾಸ್ಟಲ್ಲಿ ಇವಾಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು, ತರಕಾರಿ ಕೂಡ ಚೆನ್ನಾಗಿ ಬೇಯುತ್ತೆ. ಈ ಥರ ತಿರುವ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಒಂದು ಸರಿ ಈ ಥರ ತಿರುವಿ ಒಂದು 2 ನಿಮಿಷ ಬಿಟ್ಟರೆ ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇದು ತರಕಾರಿ ಮತ್ತು ಬೇಳೆ ಒಂದು ಅರ್ಧ ಬೆಂದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಉಪ್ಪು ಹಾಕಿದ್ರೆ ತರಕಾರಿ ಬೇಯಲ್ಲ, ಹಾಗಾಗಿ ಒಂದು ಅರ್ಧ ಬೆಂದಾದಮೇಲೆ ಉಪ್ಪು ಹಾಕ್ಕೊಂಡು ಒಂದು 2 ಸರಿ ಹಿಂಗೆ ತಿರುವ್ಬಿಟ್ಟು ಬಿಟ್ಟರೆ ಬೇಗ ಬೇಯುತ್ತೆ ಒಂದು 2 ನಿಮಿಷಕ್ಕೆಲ್ಲನ. ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಮತ್ತು ಉಪ್ಪಾಗಿದೆಯಾ ಅಂತ ಟೇಸ್ಟ್ ನೋಡಿಕೊಂಡು ಇವಾಗ ಲಾಸ್ಟಲ್ಲಿ ರವೆ ಬಿಡ್ತಾಯಿದ್ದೀನಿ. ಅಕ್ಕಿ ರವೆ ಹುರಿದಿರೋ ಅಂಥದ್ದಿದು. ಅಕ್ಕಿ ರವೆ ಆದರೂ ಹಾಕ್ಬೋದು, ಬನ್ಸಿ ರವೆ ಆದರೂ ಹಾಕ್ಬೋದು. ಹುರಿದಿರೋಂಥ ರವೆ ಇತ್ತು, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಂಗಡಿನಲ್ಲಿ ತರ್ತೀವಿ ಅಂದರೆ ಅದನ್ನು ಹುರಿದ್ಬಿಟ್ಟು ಹಾಕ್ಕೊಬೇಕು. ಈ ಥರ ಹುರಿದಿರೋಂಥ ರವೆನ ಈ ಥರ ತಿರುವುತ್ತಾ ಹಾಕ್ಕೊಬೇಕು. ತಿರುವುತ್ತಾ ಹಾಕಿದ್ರೆ ಗಂಟಾಗೋದಿಲ್ಲ, ಇಲ್ಲಾಂದರೆ ಒಂದೇ ಸರಿ ಹಾಕ್ಬಿಟ್ಟು ತಿರುವುತ್ತೀವಿ ಅಂದರೆ ಗಂಟಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಉಪ್ಪಿಟ್ಟು. ಹಾಗಾಗಿ ನಾನು ಈ ಥರ ತಿರುವುತ್ತಾ ರವೆ ಬಿಟ್ಬಿಟ್ಟು ಒಂದು ಸರಿ ಈ ಥರ ಕುದೀತಾ ಇದೆ ಅಂದಾಗ ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚೋದ್ರಿಂದ ರವೆ ಚೆನ್ನಾಗಿ ಬೇಯುತ್ತೆ. ಒಂದು 2 ನಿಮಿಷ ಈ ಥರ ಬಿಟ್ಬಿಟ್ಟು ಆಮೇಲೆ ಪ್ಲೇಟ್ ತೆಗ್ದು ಇವಾಗ ಉಪ್ಪಿಟ್ಟು ತಿರುವ್ಕೊಬೇಕು ಒಂದು ಸರಿ. ತಿರುವಿದ್ರೆ ರವೆ ಕೂಡ ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಈ ಥರ ಒಂದು ಸರಿ ತಿರುವ್ಕೊಂಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಬೇಕು, ಇದು ಫಸ್ಟೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಈ ಥರ ತಿರುವ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು ಉಪ್ಪಿಟ್ಟು. ಇಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಅನ್ನೋಂಥವ್ರು ಒಂದು ಸರಿ ಈ ಥರ ಹಿಚ್ಕಿದ ಅವರೆಬೇಳೆ ಮತ್ತು ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ನೋಡಿ. ಅದು ಯಾಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.